ಟಾರ್ಚಿಗೆ ಆ ಲೈಟಿಗೆ ಮುಂದೆ ಏನಿದೆ ಎಲ್ಲೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಕಣ್ಣಿಗೆ ಬೀಳ್ತಿದೆ ನಿಮ್ ಲೈಟು. ಲೈಟ್ ಯಾವ ಲೈಟ್ ಅಲ್ಲ, ಈ ಕತ್ಲಲ್ಲಿ ನಮ್ಮೂರು ಜನ ಹುಡುಗಿರು ಅವ್ರು ಯಾರು ಲವ್ ಮಾಡ್ತಿದ್ದಲ್ಲ ಮುತ್ತು ಬಿಟ್ಟು ಬೇರೆ ಯಾರು ನನ್ ಮ್ಯಾರೇಜ್ ಆಗಲ್ಲ. ಅದೊಂದೇ ನಂಗೆ ಇಷ್ಟ ಆಗೋಯ್ತು. ನೋಡಿ ಕಿಪ್ಪಿ ಕೀರ್ತಿ ಫ್ಯಾನ್ಸ್, ಅವ್ರ ಲವ್ವರ್ಗೂ ಫ್ಯಾನ್ಸ್ ಇದಾರಲ್ಲಪ್ಪ. ಪೊಲೀಸ್ ಓಡಾಡ್ತಿದೀವಿ. ಕೆಂಡ ತಂದು ಬೊಬ್ಬೆ ಹೆಂಗ್ ಬಂದಿದೆ ಅಂತ ತೋರಿಸ್ತೀನಿ. ಇಲ್ಲಿ ನಾಟಕ ಫಂಕ್ಷನ್ ಮಾಡಿದ್ದಾರೆ. ಆಕ್ಚುಲಿ ವರ್ಷ ತುಂಬ ದೊಡ್ಡದಾಗಿ ಮಾಡ್ತಿದ್ರು, ಬಟ್ ಈ ವರ್ಷ ಇನ್ನೂ ಚಿಕ್ಕದಾಗಿ ಮಾಡಿದ್ದಾರೆ. ನಾವು ಪ್ರಸಾದ ತಿನ್ನಕ್ಕೆ ಹೋಗ್ತಾ ಇದ್ದೀವಿ. ಫೈನಲಿ ಕಷ್ಟಪಟ್ಟು ಊಟಕ್ಕೆ ಕುತ್ಕೊಂಡು ಸೀಟ್ ತೊಗೊಂಡಿದ್ದೀವಿ. ಕಷ್ಟಪಟ್ಟು ಸೀಟ್ ತೊಗೊಂಡು ಇವಾಗ ಕುತ್ಕೊಂಡಿದ್ದೀವಿ. ಪಾಯಸ ಇದ್ದಾಗಾದ್ರೂ ತೆಗ್ದಿದ್ರೆ ನಾವು ಪಾಯಸ ಕುಡಿಯಲ್ಲ, ಅದಕ್ಕೆ ತೆಗ್ದಿಲ್ಲ. ಬಟ್ ಪ್ರಸಾದ ತುಂಬ ಟೇಸ್ಟಿ. ಎಲ್ಲರೂ ಒಂದೊಂದು ಫುಡ್ ಯಾವ ಥರ ತಿನ್ನೋದು ತೋರಿಸಿ. ಯಾರು ಸ್ಲಿಪ್ಪರ್ ಬಿಡ್ರಿ, ತಮ್ಮ ಸ್ಲಿಪ್ಪರ್ ತಗೊಂಡು ದೂರ ಬಿಡ್ತಕ್ಕಂಥ ಕೆಲಸ ಮಾಡ್ಬೇಕು. ಸ್ಲಿಪ್ಪರ್ ಬಿಡೋದು ನಿಮ್ಗೆಲ್ಲೂ ಜಾಗನೇ ಇಲ್ಲ. ಲೈಟಿಗೆ ಮುಂದೆ ಏನಿದೆ ಎಲ್ಲೋಗ್ಬೇಕಂತಾನೆ ಗೊತ್ತಾಗ್ತಿಲ್ಲ. ಕಣ್ಣಿಗೆ ಬೀಳ್ತಿದೆ ನಿಮ್ ಲೈಟು. ಲೈಟ್ ಯಾವ ಲೈಟ್ ಅಲ್ಲ, ಈ ಕತ್ಲಲ್ಲಿ ನಮ್ಮೂರು ಜನ ಹುಡುಗಿರು. ನಮ್ಗೆ ಯಾರು ಗಂಡ ದಿಕ್ಕಿಲ್ವಾ? ಹೋಗ್ತಾ ಇದೀವಿ ನಾವೆಷ್ಟು. ತಪ್ಪು 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 ತಿಳ್ಕೊಬೇಡಿ, ನಾವು ಆ ಥರ ಹುಡುಗಿರಲ್ಲ. ನೀನು ಹಳ್ಳಕ್ಕೆ ಹೋಗ್ಬಿಡಮ್ಮ, ಮೊದಲೇ ಸಣ್ಣ ಇದೆಯಾ? ಹಳ್ಳಕ್ಕೆ ಹೋಗ್ತಾ ಇದೆ, ಅದಕ್ಕೆ ರೋಡ್ ಕಾಣಿಸ್ತಿಲ್ಲ ನಮ್ಮ ಕಣ್ಣಿಗೆ. ಕಣ್ಣು ಹೋಗ್ಬಿಟ್ಟಿದ್ಯಾ? ಗೊತ್ತಾಗ್ತಿಲ್ಲ ಗೈ. ಹಿಂಗೆ ಇಟ್ಕೊಂಡು ಬನ್ನಿ. ಇವಾಗ ಗೊತ್ತಾಗ್ತಾ ಇದೆ. ಅಬ್ಬ ಹೋಗಿ ಬನ್ನಿ, ಅಟ್ಲೀಸ್ಟ್ ಏನಾದ್ರು ಗೇಮ್ ಆಡೋಣ. ಆಡು. ಅಬ್ಬಾ, ಈ ಇದರಲ್ಲಿ ಸಾಂಗ್ ಹೇಳ್ಬೇಕಂತೆ ಈಕೆಗೆ. ಹೇಳಮ್ಮ, ಸಾಂಗ್ ಹೇಳಮ್ಮ, ಹೇಳು. ಚೆಲ್ಲಿದರು ಮಲ್ಲಿಗೆ ಕಲ್ಕೊಂಡು ಬೀಳದೆ ಇವಾಗ. ಸಾಂಗ್ ಹೇಳ್ಬೇಕಂತೆ. ಸಾಂಗು ನಾನು ನಿನ್ನನ್ನು ಕೇಳಿದ್ದು, ನೀನು ನನಗೆ ಹೇಳುತ್ತಿದ್ದೀಯಾ? ನಿನಗೆ ಹೇಳ್ತಿರೋದು. ಇವಾಗ ಯಾವ ಸಾಂಗ್ ನೆನಪಾಗ್ತಿದೆ ಗೊತ್ತಾ? ಬನ್ನಿ ಬನ್ನಿ ಜನರೇ, ಬನ್ನಿ ಬನ್ನಿ. ಕಿಪ್ಪಿ ಕೀರ್ತಿ ಅವ್ರ ಜ್ಞಾಪನ ಆಗ್ತಿದಾರ. ಕಿಪ್ಪಿ ಕೀರ್ತಿನ ಕರೆಸ್ಬೇಕಿತ್ತಲ್ಲ ನಮ್ಮೂರ್ ದೇವಸ್ಥಾನಕ್ಕೆ. ಕಿಪ್ಪಿ ಕೀರ್ತಿ ಸಿರಿ ಹತ್ರ ಇದ್ದಾಳೆ. ಏನು ಬೆಳಗಾಗೋಳ ಅವ್ರು ಯಾರು ಲವ್ ಮಾಡ್ತಿದ್ದಲ್ಲ ಮುತ್ತು ಬಿಟ್ಟು ಬೇರೆ ಯಾರು ನನ್ ಮ್ಯಾರೇಜ್ ಆಗಲ್ಲ. ಅದೊಂದೇ ನಂಗೆ ಇಷ್ಟ ಆಗೋಯ್ತು. ನೋಡಿ ಕಿಪ್ಪಿ ಕೀರ್ತಿ ಫ್ಯಾನ್ಸ್, ಅವ್ರ ಲವ್ವರ್ಗೂ ಫ್ಯಾನ್ಸ್ ಇದಾರಲ್ಲಪ್ಪ ನಮ್ಮೂರಲ್ಲಿ. ಮುತ್ತು ಮುತ್ತು ಫ್ಯಾನ್ಸ್ ಇದಾರಲ್ಲಪ್ಪ. ನಾನೇ ಮುತ್ತುಗೆ ಫ್ಯಾನ್ಸ್ ಇರೋ ಮುತ್ತು ಫ್ಯಾನ್ಸ್. ಏನು ಮಾಡೋದು? ನೆಕ್ಸ್ಟ್ ಟೈಮ್ ಕಿಪ್ಪಿ ಕೀರ್ತಿನ ನಮ್ಮೂರಿಗೆ ಕರ್ಸೋಣ ಬಿಡಿ, ನಿಮ್ಮ ಪ್ರಯುಕ್ತ. ಅವರು ಏನಾದ್ರು ಅಷ್ಟರೊಳಗಡೆ ಮದುವೆ ಆದರೆ ಕಿಪ್ಪಿ ಕೀರ್ತಿ ಆ್ಯಂಡ್ ಅವ್ರ ಹಸ್ಬೆಂಡು ಮುತ್ತು ಆ್ಯಂಡ್ ಕಿಪ್ಪಿ ಕೀರ್ತಿ ಅವ್ರನ್ನ ನಮ್ಮೂರು ಜಾತ್ರೆ ಕರ್ಸೋಣ. ಏನಂತೀರಾ? ಓಕೆ ಜನರೇ, ಬನ್ನಿ ಬನ್ನಿ ಜನರೇ, ನಮ್ಮೂರು ಜಾತ್ರೆಗೆ ಬನ್ನಿ ಬನ್ನಿ ಜನರೇ. ಬನ್ನಿ ಬನ್ನಿ ಕಿಪ್ಪಿ, ಬನ್ನಿ ಬನ್ನಿ ಮುತ್ತು. ಅಟ್ಲೀಸ್ಟ್ ಇವಾಗ ಮನೆ ಲೈಟ್ಸ್ ಆದರೂ ಕಾಣಿಸ್ತಾ ಇದೆ ಊರೊಳಗಡೆದು. ಸತ್ಯೋಗ್ರು ಒಬ್ಬರೇ ಬಂದರೆ ತುಂಬ ಸತ್ತೋಗಿರ್ತಾರೆ ಇಲ್ಲಿ. ಅಷ್ಟು ಗದ್ದಲ ಇದೆ. ಜಸ್ಟ್ ಒಂದು ಲುಕ್ ಕೊಟ್ಟಕ್ಕೆ ಎಲ್ಲ ಎದ್ರ ನೋಡಿ, ಇಲ್ಲಿ ಬೆಟ್ಟ ಹತ್ತವ್ರೆ. ಆಕ್ಚುಲಿ ನಾವು ನಡೀತಿರೋದು ಹಿಂದೆ ಏನೋ ನಡ್ಕೊಂಡ್ ಬಂದಿರೋ ಫೀಲ್ ಆಗ್ತಿದೆ. ಹೌದು. ಸೊ ಆ ಅಂದರೆ ಏನಕ್ಕಂದರೆ ನಾವು ಸ್ವಲ್ಪ ಭಯ ಪಡ್ಕೊಂಡಿದ್ದೀವಿ ಅದಕ್ಕೆ ಅಷ್ಟೇ. ಇಲ್ಲ ಫ್ರೆಂಡ್ಸ್ ಆಗಿ ಇನ್ನೂ ತಿರುಗಾಡ್ತಾರೆ. ಸದ್ಯ ಲೋ ಬ್ಯಾಟ್ರಿ. ಇವಾಗ ಯಾವ ಸಾಂಗ್ ನೆನಪಾಗ್ತಿದೆ ಗೊತ್ತಾ? ಯಾರ ಭಯವಿಲ್ಲ
ನಮ್ಮ ಹುಡುಗಿರು ಭಯಕ್ಕೆ ಏನೇನೋ ಮಾತಾಡ್ತಾವ್ರೆ ಗಾಯ್ಸ್, ತಪ್ಪು ತಿಳ್ಕೊಬೇಡಿ. ಬನ್ನಿ ಹೋಗೋಣ ನಾವು ಇವಾಗ. ಬೈಕ್ ಓಡಾಡ್ತಾ ಇದ್ದಾವೆ. ಫೈನಲಿ ಲೈಟ್ ಹತ್ರ ಬಂದ್ವಿ. ಏನ್ರೋ ಇಂಪು ಯಾಕೋ ಓರಾಗ ಆಡ್ತಾಳೆ. ಯಾಕೆ ಇವಳಿಗೆ ಏನಾಯ್ತು ಅಂತ ಗೊತ್ತಿಲ್ಲ ನನಗೆ. ನಮ್ಮ ಜೊತೆ ನಾವು 3 ಜನ ತಾನೇ ಬಂದಿದ್ವು. ಯಾವ್ದಾದ್ರು ಎಷ್ಟ ಬಂದ್ಬಿಟ್ಟು ಇವಳನ್ನ ಅಟ್ಯಾಕ್ ಮಾಡಿದ್ಯಾ? ಏನಮ್ಮ ಟಿಂಪು? ಹಂಗಾರೆ ಕಚ್ಬಿಡ ಅವನ್ನ. ಏ ಟಿಂಪು, ಅವಳಿಗೆ ಹುಳ ಆಗ್ಬಿಟ್ಟು ಕಟ್ಟಿತ್ತೈತೆ ಅದಕ್ಕೆ. ಟಿಂಪು ಬಂಗಾರಿ ಓಲ ಬಂಗಾರಿ, ನಮ್ಮ ಬೇಬಿ ಮಾತಾಡ್ಕೊಂಡು ಕುತ್ಕೊಂಡಿರೋದೆಲ್ಲ ಕೇಳಿಸ್ಕೊತಾವಳೆ. ಎಲ್ಲಾನು ಕೊಡ್ತೀವಪ್ಪ. ಕೈ ಚೆನ್ನಾಗಿಲ್ಲ. ಸೂಪರ್ ಪೊಲೀಸ್ ಓಡಾಡ್ತಿದೀವಿ. ಡಿಲೀಟ್ ಮಾಡ್ಬಿಡು. ಪೂಜೆ ಮಾಡ ಅಂತ ಬಂದಿದ್ದೆ. ಸೊ ಗಾಯ್ಸ್, ಇವಾಗ ಇಲ್ಲಿ ನಮ್ಮ ಮನೆ ಮುಂದೆ ಎಲ್ಲ ರಂಗೋಲಿ ಬಿಟ್ಟಿದ್ದಾರೆ. ಇಷ್ಟೊತ್ತವರೆಗೂ ನಾವೆಲ್ಲ ಚಂದ ಆಟ ಆಡಿ ಚಂದ ಎಂಜಾಯ್ ಮಾಡಿದ್ವಿ. ಸೊ ಇವಾಗ ದೇವರು ಆ್ಯಕ್ಚುಲಿ ಇನ್ನೊಂದು ದೇವಸ್ಥಾನ ಹತ್ರ ಬಂತು. ಆ ದೇವಸ್ಥಾನ ಹತ್ರ ಹೋಗ್ತಾ ಇದ್ದೀವಿ ಇವಾಗೆಲ್ಲ ನಾವು ನೆಡ್ಕೊಂಡು. ಇಲ್ಲಿ ನೋಡಿ ಎಲ್ಲರೂ ಮನೆ ಮುಂದೆ ಇವಾಗ ಆಲ್ರೆಡಿ ಟೈಮ್ಸ್ ಎಷ್ಟೇ ತೋರಿಸು. 2:15 ಇವಾಗ ಟೈಮು. ಇಲ್ಲಿ ದೇವಸ್ಥಾನ ಹತ್ರ ಬಂದಿದೆ ದೇವರು. ಒಬ್ಬ ಸಿಕ್ಕಾಪಟ್ಟೆ ಜನ ಇದ್ದಾರೆ. ಅನ್ಸಿ ಎಲ್ಲರೂ ಕಲ್ಲೇ ಮಲ್ಕೋಬಿಟ್ಟಿದ್ದಾರೆ. ಟೈರ್ಡ್ ಆಗಿಬಿಟ್ಟಿದ್ದಾರೆ. ಫುಲ್ಲು ನಿದ್ದೆ ಆಗ್ತಾನೆ ಇಲ್ಲ. ದೇವ್ರು ಇವಾಗ ಮನೆ ಮುಂದೆ ಬರ್ತಾ ಇದೆ. ಇವಾಗ ಎಲ್ಲರ ಮನೆ ಹತ್ರಕ್ಕೂ ಹೋಗುತ್ತೆ. ದೇವ್ರ ದರ್ಶನ ಮಾಡಿ ಎಗೇನ್ ಟೆಂಪಲ್ ಹತ್ರ ಹೋಗಬೇಕು. ಇಲ್ಲ ತೊಳ್ಕೊಂಬಂದೆ ಬಿಲ್ಲ ಬಿಸಿನೀರಿದೆ. ಸಿಕ್ಕಾಬಿಡೆ ನಂಗೆ ನಿದ್ದೆ ಬರ್ತಾಯಿದೆ. ಕಂಟಿನ್ಯೂಸ್ ಆಗಿ 2 days ನಿದ್ದೆ ಮಾಡಿಲ್ಲ. ಮಧ್ಯಾಹ್ನ ಜಸ್ಟ್ 1 hour ನಿದ್ದೆ ಮಾಡಿರೋದು. ಆಗ್ತಾನೆ ಇಲ್ಲ ನನಗೆ, ಕಣ್ಣು ಬಿಡೋಕ್ಕೂ ಆಗ್ತಾಯಿಲ್ಲ. ದೇವ್ರಿಗೆ ಮನೆ ಹತ್ರ ಬರ್ತಾಯಿದೆ. ಎಲ್ಲ ಮಲ್ಕೊಂಡಿದ್ದಾರೆ. ಎಲ್ಲ ಎದ್ದು ಈಗ ದೇವ್ರು ನೋಡ್ತಿದ್ದಾರೆ.
5:30 ಸ್ಟಿಲ್ ದೇವ್ರಿಗೆಲ್ಲ ಅಲ್ಲಿ ವೇಟ್ ಮಾಡ್ಕೊಂಡು ಕುತ್ಕೊಂಡಿದ್ದಾರೆ. ತುಂಬ ಜನ ಇಲ್ಲ ದೇವ್ರಿಂದ ಇದ್ದಾರೆ. ನಾವು ಟೆಂಪಲ್ ಹತ್ರ ಬಂದ್ಬಿಟ್ವಿ ಬಿಕಾಸ್ ನಮಗೆ ಅಷ್ಟು ಪೇಷನ್ಸ್ ಇರಲಿಲ್ಲ ಎಲ್ಲರ ಮನೆ ಹತ್ರ ಹೋಗೋದಕ್ಕೆ. ನಮ್ಮ ಮನೆ ಹತ್ರ ಆಗಿದ ತಕ್ಷಣ ನಾವು ಟೆಂಪಲ್ ಹತ್ರ ಬಂದ್ವಿ. ಅಲ್ಲಿನೂ ತುಂಬ ಜನ ಇದ್ದಾರೆ. ಬಟ್ ಸೊ ಅಲ್ಲಿ ಸ್ಪೇಸ್ ಇಲ್ಲ ನಮಗೆ ಕುತ್ಕೊಳ್ಳೋಕ್ಕೆ ಅಂತ ಹೇಳಿ ಕೆಂಡ ತುಂಡು ನನ್ನ ಕಾಲು ಹೆಂಗೆ ಮಾಡ್ಕೊಂಡು ಇಡಕ್ಕಾಗ್ತಿಲ್ಲ, ಅಷ್ಟು ಸೆಟ್ ಹೋಗ್ತಿದೆ. ನಾನು ತೋರ್ಸ ಮೊದಲು ನಾನೇ ಅನ್ಕೊಂಡ್ರೆ 3 ಸತಿ ತುಂಡಿರೋ ಕಾಲ. ಕೆಂಡ ತುಂಡು ಬೊಬ್ಬೆ ಹೆಂಗೆ ಬಂದಿದೆ ಅಂತ ತೋರಿಸ್ತೀನಿ. ಅಪ್ಪ ನನ್ನ ಕಾಲು ನೋಡೋಕ್ಕೂ ಚೆನ್ನಾಗಿ ಕಾಣಿಸ್ತಿಲ್ಲ, ಅಷ್ಟು ಗಲೀಜಾಗೋಗಿದೆ. ಫುಲ್ಲು ರೆಡ್ ಆಗಿಬಿಟ್ಟಿದೆ. ಇಲ್ಲಿ ನೋಡಿ ಹೆಂಗಾಗಿದೆ ಅಂತಂದರೆ ನಮ್ಮ ಡಿಂಪು ಕೂದಲೇ ಇದೆ, ಕೆಂಡ ಸಿಗಾಕೊಂಡು ಫುಲ್ಲು ಬೊಬ್ಬೆ. ಇಲ್ಲೆಲ್ಲ ಬೊಬ್ಬೆ ಬಂದಿದೆ, ಕಾಣಿಸ್ತಿಲ್ಲ. ಏನು ದೊಡ್ಡಪ್ಪ? ಹೌದಾ? ನೀರು ಹಾಕ್ತೆ, ಫುಲ್ಲು ಉರಿತಾ ಇತ್ತು, ಅದಕ್ಕೆ ನೀರು ಹಾಕ್ಬಿಟ್ಟೆ. ಅದು ಕೆಂಡ ಸಿಗಾಕೋಬಿಡ್ತು ಕಾಲಿಗೆ, ಅದಕ್ಕೆ ಸಿಕ್ಕಾಪಟ್ಟೆ ಉರಿತಾ ಇದೆ. ನನ್ನೊಂದು ಫೋಟೋ ತೆಗೆದ್ಬಿಡು. See guys, ಇದು ನನ್ನ ತಂಗಿದು ಕೆಂಡ ತುಂಬಿದ್ದಾಳೆ ಅಂತ ಹೇಳ್ತಿದ್ದಾಳೆ. ಓಕೆ, ತೋರಿಸಿರ್ಲ ಈ ಬಾಣ್ಲಿನ ತೋರಿಸ್ಬೇಕಂದ್ರೆ ಇದು ಬರ್ಲಿ ವಾಯ್ಸು. ಹಾಡು ಕೇಳಿ ಮುಂಬೈಗೆ ಹೋಗ್ತಾ ಇದ್ದೀನಿ ಏರ್ಪಾಟ್ ಮಾಡಕ್ಕೆ. ಸರಿ ಆಯ್ತು, ಓಕೆ, ಅದೇನ್ ಮಾಡಿಸ್ಕೊಳ್ಳಿ. ಗಾಯ್ಸ್, ನಾನು ಈ ವಿಡಿಯೋನ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತೀನಿ. ಕಾಲ್ ಸಿಕ್ಕಾಪಟ್ಟೆ ಉರಿತಾ ಇದೆ, ಹೇಳ್ಕೊಳಕ್ ಆಗ್ತಿಲ್ಲ, ಬೊಬ್ಬೆ ಎಲ್ಲ ಬಂದ್ಬಿಟ್ಟಿದೆ, ಆಗ್ತಿಲ್ಲ. ಸೊ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಿದೀನಿ. ಸೊ ಯಾರೆಲ್ಲ ದಯವಿಟ್ಟು ಎಲ್ಲ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಲಕ್ಷ ಬರ್ತಿದೆ ನನಗೆ ಯೂಟ್ಯೂಬ್ ಇಂದ, ಅದ್ರಲ್ಲಿ ಇವನಿಗೆ ಒಂದು ಕೊಡ್ತಾ ಇದ್ದೀನಿ, ಅದಕ್ಕೆ ಹಿಂಗೆ ಆಡ್ತಾ ಇದ್ದಾನೆ ಅಷ್ಟೇ, ಏನು ಮಾಡೋಕ್ಕಾಗಲ್ಲ ಬಿಡಿ. ಓಕೆ ಗಾಯ್ಸ್, ಈ ವಿಡಿಯೋ ಸದ್ಯಕ್ಕೆ ಇಲ್ಲಿಗೆ ಎಂಡ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಟಯರ್ಡ್ ಆಗ್ಬಿಟ್ಟಿದ್ದೀನಿ. ಬಾಯ್ ಗಾಯ್ಸ್.